ಹಾಯ್, ನಮಸ್ಕಾರ. ಹೊಸ ಬ್ಯಾಚಿನ ಮರಿಗಳು ರೆಡಿ ಇದ್ದಾವೆ. ಈಗ ಮರಿ ಸಾಕೋದಕ್ಕೂ ಒಳ್ಳೆ ಟೈಮು. ಇದರಲ್ಲಿ ಜರ್ಮನ್ ಶೆಫರ್ಡು, ಲ್ಯಾಬ್ರಡಾರು, ಗೋಲ್ಡನ್ ರಿಟ್ರೀವರು ಎಲ್ಲ ಮರಿಗಳು ಸ್ಟಾಕಲ್ಲಿದ್ದಾವೆ. ನೀವು ಹೇಳಿದ ಏರಿಯಾಕ್ಕೆ ಆಲ್ಮೋಸ್ಟು ಸರ್ವಿಸ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ರಲ್ಲಿ ಒಂದೆರಡು ಜನ ಯಾರೋ ಕಾಮೆಂಟ್ ಹಾಕಿದರು, ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಮರಿಗಳು ಇಲ್ಲ ಅಂತ ಹೇಳಿಬಿಟ್ಟು. ಇದರಲ್ಲಿರೋ ವಿಡಿಯೋ ಅಥವಾ ಹಳೆಯ ವಿಡಿಯೋದಲ್ಲಿ ಯಾವುದಾದ್ರೂ ಒಳ್ಳೆ ಕ್ವಾಲಿಟಿ ಮರಿ ಇಲ್ಲ ಅಂತ ಹೇಳಿದರೆ ಒಪ್ಕೋಬೋದು. ಮೋಸ್ಟ್ಲಿ ಅವರು ವಿಡಿಯೋಕ್ಕೆ ಕಾಮೆಂಟ್ ಮಾಡಿರೋರು ಬೆಂಗಳೂರು ಸೈಡ್ ಬ್ರೀಡರ್ಗಳಿರ್ಬೋದು. ಯಾಕೆಂತೇಳಿದ್ರೆ ಅವರಿಗೆ ಅಲ್ಲಿ ಬಾಯಿಗೆ ಬಂದ ರೇಟಿಗೆ ಮಾರಿ ಅಭ್ಯಾಸ ಆಗಿರುತ್ತೆ. ನಾವಿಲ್ಲಿ ಇರೋದ್ರಲ್ಲಿ 8,000ದಿಂದ ಒಂದು 15,000 ರೂಪಾಯಿ ಒಳಗಡೆ ಮರಿ ಸೇಲ್ ಮಾಡ್ತಾಯಿದ್ದೀವಿ. ಹಾಗಾಗಿ ಅವ್ರಿಗೆ ತಡ್ಕೊಳಕ್ಕಾಗಿರಲ್ಲ. ಈ ಡಾಬರ್ಮೆನ್ ಮರಿಗಳೆಲ್ಲ ನೋಡಿ, ಎಲ್ಲ ಫಸ್ಟ್ ಕ್ವಾಲಿಟಿ ಮರಿಗಳೇ ಇರುವಂಥವು. ಅವ್ರುಗಳಿಗೆ 20,000 30,000ಕ್ಕೆ ಮರಿಗಳನ್ನ ಕೊಟ್ಟು ಅಭ್ಯಾಸ ಆಗಿದೆ. ನಾವಿಲ್ಲಿ 8ರಿಂದ 10 12,000 ಶಿಡ್ಸು ಎಲ್ಲ 15,000ಕ್ಕೆ ಮರಿಗಳು ಕೊಡ್ತಾಯಿದ್ದೀವಿ. ಲೋಕಲ್ ಬ್ರೀಡ್ಗಳು. ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅನಿಸುತ್ತೆ. ಅದೇ ಕಾರಣಕ್ಕೆ ಕಮೆಂಟ್ ಹಾಕ್ತಾಯಿದ್ದಾರೆ. ತೊಂದರೆ ಇಲ್ಲ. ನಾವು ಮಲೆನಾಡು ಏರಿಯಾ ತುಂಬ ಜನ ನಾಯಿ ಸಾಕೋರು ಇರ್ತಾರೆ. ಅವ್ರ ಕೆಳಗಡೆಯಿಂದ ತಗೊಂಡ್ಬಿಟ್ಟು ಕಮ್ಮಿ ರೇಟಿಗೆ ಕೊಡ್ತಾಯಿದ್ದೀವಿ. ಒಳ್ಳೆ ಸರ್ವಿಸೇ ಕೊಡ್ತಾಯಿದ್ದೀವಿ. ಅವ್ರಿಗೆ ಅದು ಆಗ್ತಾಯಿಲ್ಲ ಅಷ್ಟೇ. ಅಂಥ ಕ್ವಾಲಿಟಿ ಇಲ್ಲದೆ ಇರೋವಂಥ ಮರಿಗಳನ್ನು ನಾವು ಕಮ್ಮಿ ರೇಟಿಗೆ ಮಾರ್ತಾಯಿದ್ದೀವಿ. ಜರ್ಮನ್ ಶೆಫರ್ಡ್ ಎಲ್ಲ ನಿಮಗೆ ಅಷ್ಟು ಫಸ್ಟ್ ಕ್ವಾಲಿಟಿ ಇಲ್ಲ ಅಂತೇಳಿದರೆ 6,000 7,000ಕ್ಕೆ ಮರಿಗಳು ಸಿಗ್ತವೆ. ಫಸ್ಟ್ ಕ್ವಾಲಿಟಿ ಮರಿ 10,000ರಿಂದ 12,000 ರೂಪಾಯಿಗೆ ಮರಿ ಸಿಗ್ತವೆ. ಬೆಂಗಳೂರವರು ಅದನ್ನೇ 20,000 25,000 30,000 ಅಂತ ಹೇಳ್ತಾರೆ. ಅದಕ್ಕಿಂತ ನಾವು ಕಮ್ಮಿ ರೇಟಿಗೆ ಕೊಡ್ತಾಯಿದ್ದೀವಿ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದರೆ, ಈಗ ಮರಿಗಳನ್ನ ಸಾಕೋದಕ್ಕೆ ತುಂಬ ಒಳ್ಳೆಯ ಟೈಮು. ಪರ್ಚೇಸ್ ಮಾಡೋವಂಥದ್ದು ಬೆಸ್ಟ್ ಟೈಮ್. ಯಾಕೆಂತ ಹೇಳಿದರೆ ಇನ್ನು ಹೀಟ್ ಕಮ್ಮಿ ಆಗುತ್ತೆ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ಫಂಗಲ್ ಇನ್ಫೆಕ್ಷನ್ ಅನ್ನೋವಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ. ಕರೆಕ್ಟ್ ಟೈಮಿಗೆ ಇಂಜೆಕ್ಷನ್ ಒಂದು ಮಾಡಿಸ್ಕೊಂಡ್ಬಿಟ್ರೆ ನಿಮಗೆ ಏನೂ ಸಹಿತ ಪ್ರಾಬ್ಲಮ್ ಬರೋದಿಲ್ಲ. ಬೇಸಿಗೆ ಕಾಲಕ್ಕಿಂತ ಫಸ್ಟ್ ಟೈಮ್ ಮರಿ ಸಾಕುವಂಥವ್ರು ಈ ಟೈಮಲ್ಲಿ ಮರಿ ತಗೊಳ್ಳೋವಂಥದ್ದು ಒಳ್ಳೆಯದು. ಥ್ಯಾಂಕ್ ಯು.